ಮೊದಲನೆಯ ಪ್ರಶ್ನೆ, ಕಪ್ಪು ಮಣ್ಣಿನಲ್ಲಿ ಯಾವ ಬೆಳೆಯನ್ನು ಬೆಳೆಯುತ್ತಾರೆ? ಎ ರಾಗಿ, ಬಿ ಹತ್ತಿ, ಸಿ ಭತ್ತ, ಡಿ ಶುಂಠಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತಿ. ಎರಡನೆಯ ಪ್ರಶ್ನೆ, ಬೆಕ್ಕು ಎಷ್ಟು ವರ್ಷಗಳ ಕಾಲ ಬದುಕಬಲ್ಲದು? ಎ 21 ವರ್ಷ, ಬಿ 18 ವರ್ಷ, ಸಿ 15 ವರ್ಷಗಳು, ಡಿ 25 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 21 ವರ್ಷಗಳು. ಮೂರನೆಯ ಪ್ರಶ್ನೆ, ಭಾರತೀಯರು ಹೆಚ್ಚು ಇಷ್ಟಪಡುವ ಕ್ರೀಡೆ ಯಾವುದು? ಎ ಕ್ರಿಕೆಟ್, ಬಿ ಹಾಕಿ, ಸಿ ವಾಲಿಬಾಲ್, ಡಿ ಫುಟ್ಬಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಕೆಟ್ ಅನ್ನು ಹೆಚ್ಚು ಇಷ್ಟಪಡುತ್ತಾರೆ. ನಾಲ್ಕನೆಯ ಪ್ರಶ್ನೆ, ಸಂವಿಧಾನ ಸಭೆಯಲ್ಲಿ ಎಷ್ಟು ಮಂದಿ ಇದ್ದಾರೆ? ಎ 286, ಬಿ 290, ಸಿ 299, ಡಿ 300. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 290. ಐದನೆಯ ಪ್ರಶ್ನೆ, ಮೊದಲು ಭಾರತದ ಯಾವ ನದಿಯಲ್ಲಿ ಬಂಗಾರ ಹರಿಯುತ್ತಿತ್ತು? ಎ ಸ್ವರ್ಣರೇಖಾ ನದಿ, ಬಿ ಗಂಗಾ ನದಿ, ಸಿ ಯಮುನಾ ನದಿ, ಡಿ ಕಾವೇರಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ವರ್ಣರೇಖಾ ನದಿ. ಆರನೆಯ ಪ್ರಶ್ನೆ, ಕಪ್ಪು ಚಿನ್ನ ಎಂದು ಯಾವುದನ್ನ ಕರೆಯುತ್ತಾರೆ? ಎ ಪೆಟ್ರೋಲ್, ಬಿ ಸಿಮೆಂಟ್, ಸಿ ಹಾಲು, ಡಿ ಕಬ್ಬಿಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೆಟ್ರೋಲ್ ಅನ್ನು ಕರೆಯುತ್ತಾರೆ. ಏಳನೆಯ ಪ್ರಶ್ನೆ, ಬದನೆಕಾಯಿಯಲ್ಲಿ ಯಾವುದು ಹೆಚ್ಚಾಗಿ ಕಂಡುಬರುತ್ತದೆ? ಎ ವಿಟಮಿನ್ಸ್, ಬಿ ಕ್ಯಾಲ್ಸಿಯಂ, ಸಿ ಪ್ರೋಟೀನ್ಸ್, ಡಿ ಐರನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಐರನ್. ಎಂಟನೆಯ ಪ್ರಶ್ನೆ, ಕಣ್ಣುಗಳ ರಕ್ಷಣೆಗೆ ಯಾವ ಹಣ್ಣು ತುಂಬ ಉತ್ತಮವಾಗಿದೆ? ಎ ಪಪಾಯ ಹಣ್ಣು, ಬಿ ಆರೆಂಜ್, ಸಿ ದ್ರಾಕ್ಷಿ ಹಣ್ಣು, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಪಾಯ ಹಣ್ಣು. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಎಲ್ಲಿ ನವಿಲುಗಳು ಹೆಚ್ಚಾಗಿ ಕಂಡುಬರುತ್ತವೆ? ಎ ಶಿವಮೊಗ್ಗ, ಬಿ ಚುಂಚನಗಿರಿ, ಸಿ ಹಾಸನ, ಡಿ ಮಡಿಕೇರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚುಂಚನಗಿರಿ. ಹತ್ತನೆಯ ಪ್ರಶ್ನೆ, ಸಿಂಹ ಎಷ್ಟು ವರ್ಷಗಳ ಕಾಲ ಬದುಕಬಲ್ಲದು? ಎ 16 ವರ್ಷ, ಬಿ 19 ವರ್ಷ, ಸಿ 23 ವರ್ಷ, ಡಿ 45 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 16 ವರ್ಷಗಳು. 11ನೆಯ ಪ್ರಶ್ನೆ, ಗೋಡಂಬಿ ತಿಂದರೆ ನಮ್ಮ ದೇಹಕ್ಕೆ ಏನು ಉಪಯೋಗ? ಎ ಬಿಪಿ ನಿಯಂತ್ರಣ, ಬಿ ಕಣ್ಣಿಗೆ ತುಂಬ ಒಳ್ಳೆಯದ್ದು, ಸಿ ಉತ್ತಮವಾದ ಆರೋಗ್ಯ, ಡಿ ಮಧುಮೇಹ ನಿಯಂತ್ರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಪಿ ನಿಯಂತ್ರಣ. 12ನೆಯ ಪ್ರಶ್ನೆ, ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳುವುದರಿಂದ ಏನು ಉಪಯೋಗ? ಎ ಒತ್ತಡ ನಿವಾರಣೆ, ಬಿ ದೃಷ್ಟಿದೋಷ ನಿವಾರಣೆ, ಸಿ ಶನಿದೋಷ ನಿವಾರಣೆ, ಡಿ ಅದೃಷ್ಟ ಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಬಿ. 13ನೆಯ ಪ್ರಶ್ನೆ, ಯಾವುದನ್ನು ತಿಂದರೆ ತಲೆನೋವು ವೇಗವಾಗಿ ಕಡಿಮೆಯಾಗುತ್ತದೆ? ಎ ಕಲ್ಲಂಗಡಿ ಹಣ್ಣು, ಬಿ ಆಪಲ್, ಸಿ ಮೋಸಂಬಿ,
ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲಂಗಡಿ ಹಣ್ಣು. ಇನ್ನು 14ನೆಯ ಪ್ರಶ್ನೆ, ವಾಲಿಬಾಲ್ ಆಟದಲ್ಲಿ ಎಷ್ಟು ಜನ ಆಟಗಾರರು ಕಂಡುಬರುತ್ತಾರೆ? ಎ 12 ಜನ, ಬಿ 6 ಜನ, ಸಿ 10 ಜನ, ಡಿ 7 ಜನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 12 ಜನ. 15ನೆಯ ಪ್ರಶ್ನೆ, ನಿಮ್ಮ ಕೈಯಲ್ಲಿ ಈ ರೀತಿ ಗೆರೆ ಇದ್ದರೆ ಏನು ಅರ್ಥ? ಎ 2ನೇ ಮದುವೆ, ಬಿ 1 ಮದುವೆ, ಸಿ ತುಂಬ ಅದೃಷ್ಟವಂತರು, ಡಿ ತುಂಬ ಸಿರಿವಂತರು ಅಥವಾ ತುಂಬ ಶ್ರೀಮಂತರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2ನೇ ಮದುವೆ ಆಗುವ ಸಂಭವವಿದೆ ಅಂತ. ಹೌದು ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.